ಪ್ರಿಯ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RCB ವರ್ಸಸ್ RR ಮ್ಯಾಚ್ನ ಅನಾಲಿಸಿಸ್ ಮಾಡೋಣ. ಯಾಕೆ ಮ್ಯಾಚು ಸೋತಿದ್ದು RCB ಅಂತ ಸ್ವಲ್ಪ ವಿಶೇಷ ಮಾಹಿತಿ ಕೊಡೋಣ. ಸೊ RCB ಸ್ಟಾರ್ಟಿಂಗ್ನಲ್ಲಿ ತುಂಬ ಎಡುತ್ತು. 94ಕ್ಕೆ 5 ವಿಕೆಟ್ನ ಕಳ್ಕೊಂಡು ಭಾರಿ ಲಾಸ್ನಲ್ಲಿತ್ತು. ಹೇಳಬೇಕು ಅಂದರೆ 10 ಓವರ್ ಒಳಗಡೆನೇ ಅವರು 94 ರನ್ನ ಗಳಿಸಿದರು. ಬಟ್ 5 ವಿಕೆಟ್ ನಷ್ಟದಲ್ಲಿದ್ದು. ಸೊ ಬೇರೆ ಇನ್ಯಾರು ಹೊಸ ಬ್ಯಾಟರ್ಸ್ ಇರಲಿಲ್ಲ ಬಂದು ಆಡೋದಕ್ಕೆ. ಸೊ ನಿಂತ್ಕೊಂಡು ಹೊಡೆದಾಡೋವಂಥ ಬ್ಯಾಟರ್ಸ್ ಬೇಕಿತ್ತು. ಬಟ್ ಆದರೆ ಎಲ್ಲ ಔಟ್ ಆಗಿರೋದ್ರ ಕಾರಣ ವಿಕೆಟ್ಗಳು ಕೈಯಲ್ಲಿರಲಿಲ್ಲ. ಸೊ ನಿಂತಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಸೊ RCB ಕ್ಯಾಪ್ಟನ್ ಆದಂಥ ನಾಯಕ ರಜತ್ ಪಟಿದಾರ್ ತುಂಬ ಒಳ್ಳೆ ಇನ್ನಿಂಗ್ಸ್ನ ಆಡಿದ್ರು. ಹೇಳಬೇಕು ಅಂದರೆ ತುಂಬ ಜನ ಹೇಳ್ಬೋದು 40 ಬಾಲ್ಗೆ 60 ರನ್ಸ್ ಮೇಲೆ ಹೊಡೆದ್ರು. ಸೊ ಬಟ್ ಆ ಸಿಚುವೇಶನ್ ಆಗಿತ್ತು ಹೇಳೋದಕ್ಕೆ. ಯಾಕಂದರೆ ನಿಂತಾಡಬೇಕಾದಂಥ ಒಂದು ಸ್ಥಾನ ಇತ್ತು ಅಲ್ಲಿ. ಸೊ ಮಿಡಿಲ್ ಆರ್ಡರ್ ಬ್ಯಾಟ್ಸ್ಮನ್ ಫುಲ್ ಕೊಲಾಪ್ಸ್ ಆಗಿತ್ತು. ಓಪನರ್ಸ್ ಕೂಡ ಕೊಲಾಪ್ಸ್ ಆಗಿದ್ದರು. ದೇವದತ್ ಪಡಿಕ್ಕಲ್ ಕೂಡ ಅಷ್ಟು ಚೆನ್ನಾಗೇನು ಪ್ರದರ್ಶನ ಕೊಡಲಿಲ್ಲ. ಸೊ ಆದ ಕಾರಣದಿಂದ ರಜತ್ ಪಟಿದಾರ್ ಆಡಬೇಕಾಗಿತ್ತು. ಅದಾದಮೇಲೆ ಬಂದಂಥ ಟಿಮ್ ಡೇವಿಡ್ ಅವರು ಕೂಡ ಏನು ನಿಂತಾಡುವಂಥ ಬ್ಯಾಟ್ಸ್ಮನ್ ಅಲ್ಲ, ಬಟ್ ಹೊಡಿ ಬ್ಯಾಟ್ಸ್ಮನ್ ಅವರು. ಸೊ ಅವರು ಕೂಡ ಏನು ಅಷ್ಟು ಸಖತ್ತಾಗಿ ಆಡಲಿಲ್ಲ. ಕಳೆದ ಮ್ಯಾಚ್ನಲ್ಲಿ CSK ವಿರುದ್ಧ ಸಖತ್ತಾಗಿ ಆಡಿದರು. ಬಟ್ ವೆರಾಸ್ ಇನ್ ರೊಮಾರಿಯೋ ಶೆಫರ್ಡ್ ಅವರು ಕೂಡ ಏನು ಒಳ್ಳೆ ಪ್ರದರ್ಶನ ಕೊಡಲಿಲ್ಲ ಇಂದಿನ ಮ್ಯಾಚಿನಲ್ಲಿ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಕೂಡ ಬಂದರು. ಬಟ್ ಅವರು ಫಸ್ಟ್ ಚೆನ್ನಾಗಿ ಆಡಲಿಲ್ಲ, ಬಟ್ ಲಾಸ್ಟ್ ಓವರ್ ಸರಿಯಾಗಿ ಗುದ್ದಿದ್ರು. ಅದೊಳ್ಳೆ ಚೆನ್ನಾಗಿತ್ತು, ಇಂಪ್ಯಾಕ್ಟ್ಫುಲ್ ಆಗಿತ್ತು. ಸೊ ರಜತ್ ಪಟಿದಾರ್ ಅವರ ಬ್ಯಾಟಿಂಗ್ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಬಟ್ ಓವರಾಲ್ ಒಳ್ಳೆ ಮೊತ್ತನೇ ಕಲೆ ಹಾಕಿದ್ರು. ಅಷ್ಟು ಡೌನ್ಫಾಲ್ ಇದ್ದರು. ಒಳ್ಳೆ ಟಾರ್ಗೆಟ್ನ ಸೆಟ್ ಮಾಡಿಕೊಟ್ರು RR ಅವ್ರಿಗೆ. ಸೊ ಬೌಲಿಂಗ್ ಪ್ರಕರಣಕ್ಕೆ ಬರೋದಾಯಿತು ಅಂದರೆ ಅಭಿನಂದನ್ ಸಿಂಗ್ ಅವರು ತುಂಬ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು. 3 ಓವರ್ಗೆ ಹೆಚ್ಚು ಕಮ್ಮಿ 54 ರನ್ ಕೊಟ್ಟಿದ್ರು. ಹೇಸಲ್ವುಡ್ 2 ವಿಕೆಟ್ನ ತಗೊಂಡ್ರು. ಅವರ ಡೆಬ್ಯೂ ಮ್ಯಾಚ್ ಆಗಿತ್ತು ಈ ಸೀಸನ್ನ. ಸೊ ತುಂಬ ಒಳ್ಳೆ ಪ್ರದರ್ಶನ ಕೊಟ್ಟರು ಅವರು. ಜೈಸ್ವಾಲ್ ವಿಕೆಟ್ನ ಮಸ್ತಾಗಿ ತೆಗೆದ್ರು. ಹೇಳಬೇಕು ಅಂದರೆ 4 ಓವರ್ಗೆ 44 ರನ್, 11 ಎಕಾನಮಿ ಇದೆ. ಬಟ್ 2 ವಿಕೆಟ್ಸ್ ಇಂಪಾರ್ಟೆಂಟ್ ವಿಕೆಟ್ಸ್ನ ತೆಗೆದ್ರು. ಬಟ್ ಮೇನ್ ಇಂಪಾರ್ಟೆಂಟ್ ಬೌಲಿಂಗ್ ಪಾಯಿಂಟ್ ಮಾತಾಡೋದಾಯಿತು ಅಂದರೆ ಕೃಣಾಲ್ ಪಾಂಡ್ಯ ಸಖತ್ತಾಗಿ ಆಡೋದು. ಹೇಳಬೇಕು ಅಂದರೆ ತುಂಬ ಒಳ್ಳೆ ಕ್ರೇಜಿ ಬೌಲರ್ ಅಂತಲೇ ಹೇಳ್ಬೋದು. ಅವರು ಸ್ಪಿನ್ನರ್ ಕಮ್ ಫುಲ್ ಟಾಸ್ ಕಮ್ ವೆರಾಸ್ ಅವ್ರನ್ನ ಒಂಥರ ಪೇಸ್ ಬೌಲರ್ ಅಂತಲೇ ಹೇಳ್ಬೋದು. ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಅವರ ಪ್ರದರ್ಶನ. 4 ಓವರ್ಗೆ 30 ರನ್ಗಳ ಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ನ ಎತ್ತಾಕಿದ್ರು. ಹೇಳಬೇಕು ಅಂದರೆ 2 ಇಂಪಾರ್ಟೆಂಟ್ ವಿಕೆಟ್ ಯಾರ್ಯಾರ್ದು ಅಂದರೆ ಹೆಟ್ಮೈರ್ದು, ಇನ್ನೊಂದು ಬಂದರೆ ಸೂರ್ಯವಂಶಿದು. ಸಖತ್ತಾಗಿ ಗುದ್ದಾಡ್ತಾಯಿದ್ರು ಸೂರ್ಯವಂಶಿ ಅವರು ಮಾತ್ರ. 26 ಬಾಲ್ಗೆ ಹೆಚ್ಚು ಕಮ್ಮಿ 78 ರನ್, ಬರಾಬರಿ 7 ಸಿಕ್ಸು 8 ಫೋರ್ಸ್ನ ಹೊಡೆದಿದ್ರು. 300 ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ದ. ಹೇಳಬೇಕು ಅಂದರೆ ಹುಡುಗ ಸಖತ್ತಾಗಿ ಆಡ್ದ ಮಾತ್ರ. RCB ವಿರುದ್ಧ ಒಳ್ಳೆ ಹೆಸರಾಯಿತು. ಯಾಕಂದರೆ ಯಾವುದೇ ಬ್ಯಾಟ್ಸ್ಮನ್ ಆಗಲಿ ಯಾವುದೇ ಪ್ಲೇಯರ್ ಆಗಲಿ RCB ವಿರುದ್ಧ ಆಡಿದ್ರೆ, ಚೆನ್ನಾಗಿ ಆಡಿದ್ರೆ ಅವ್ರಿಗೊಂದು ಹೆಸರು, ಒಂದು ಪಾಪ್ಯುಲಾರಿಟಿ ತುಂಬ ಜಾಸ್ತಿ ಆಗುತ್ತೆ. ಹೇಳಬೇಕು ಅಂದರೆ ಇನ್ನು ಕಮಿಂಗ್ ಟು RR ಬ್ಯಾಟಿಂಗಲ್ಲಿ ಧ್ರುವ್ ಜುರೇಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ನಿಂತಾಡಿದ್ರು ವೈಭವ್ ಸೂರ್ಯವಂಶಿ ಜೊತೆಗೆ. ಸೊ ಇಬ್ಬರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಕೊನೆಗೆ RR ಕಡೆಗೆ ಮ್ಯಾಚ್ನ ತಿರ್ಸ್ಕೊಂಡ್ರು. ಹೇಳಬೇಕು ಅಂದರೆ ವೆರಾಸ್ ಕಮಿಂಗ್ ಟು ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಬರೋದಾಯಿತು ಅಂದರೆ RRದು ಹೇಳಬೇಕು ಅಂದರೆ ರವಿ ಬಿಷ್ಣೋಯ್ ಒಳ್ಳೆ ಟ್ರಿಕಿ ಬೌಲರ್ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಅದನ್ನು ಬಿಟ್ಟರೆ ಜಾಫ್ರಾ ಆರ್ಚರ್ ಕೂಡ ಖಡಕ್ಕಾಗಿದ್ದರು. ವೆರಾಸ್ ಕಮಿಂಗ್ ಟು ಸಂದೀಪ್ ಶರ್ಮಾ ಲಾಸ್ಟ್ ಓವರಲ್ಲಿ ತುಂಬ ಎಕಾನಮಿ ಜಾಸ್ತಿ ಆಯಿತು. ಬಟ್ ಆ್ಯಸ್ ಯೂಶ್ವಲ್ ಲಾಸ್ಟ್ ಓವರಲ್ಲಿ ಹೊಡೆದು ಆಡಲೇಬೇಕು ಬ್ಯಾಟ್ಸ್ಮನ್ಗಳು. ಯಾಕಂದರೆ ತುಂಬ ಕ್ರೂಷಿಯಲ್ ಆಗಿರುತ್ತೆ ಲಾಸ್ಟ್ 3 ಓವರ್ಸ್. ಒಟ್ಟಿನಲ್ಲಿ ಒಳ್ಳೆ ಮ್ಯಾಚ್ ಆಗಿತ್ತು. ಜಡೇಜಾ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು. ತುಂಬ ಒಳ್ಳೆ ಮ್ಯಾಚ್ ಆಯಿತು ನಿನ್ನೆ. ಹೇಳಬೇಕು ಅಂದರೆ RR ಸಖತ್ತಾಗಿ ಆಡಿದ್ರು. ಹೇಳಬೇಕು ಅಂದರೆ ಗುವಾಹಟಿಯಲ್ಲಿ. ಸೊ ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ RCB ಹೇಗೆ ರೀತಿ ಕಂಬ್ಯಾಕ್ ಮಾಡ್ತಾರೆ, ಯಾವ ಒಳ್ಳೆ ಪ್ಲೇಯರ್ಸ್ನ ಇಂಪ್ಯಾಕ್ಟ್ಫುಲ್ಲಾಗಿ ಕರ್ಕೊಂಬಂದು ಚೆನ್ನಾಗಿ ಆಡಿಸ್ತಾರೆ. ಯಾಕಂದರೆ ಅಭಿನಂದನ್ ಸಿಂಗ್ ಏನಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದಾಗಿತ್ತು. ಯಾಕಂದರೆ ಲಾಸ್ಟ್ 2 ಮ್ಯಾಚಸ್ ಕೂಡ ಅವ್ರು ಏನಷ್ಟು ಚೆನ್ನಾಗಿ ಆಡಿರಲಿಲ್ಲ. ಈ ಮ್ಯಾಚಲ್ಲೂ ಕೂಡ ಏನು ಚೆನ್ನಾಗಿ ಆಡಿರಲಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಯಾರನ್ನ ಕರ್ಕೊಂಬರ್ತಾರೆ. ಯಾಕಂದರೆ ರಸಿಕ್ ದಯಾರ್ ಇದ್ದಾರೆ, ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ನೋಡೋಣ, ಅವ್ರಿಗೆ ಚಾನ್ಸ್ ಕೊಡ್ಬೋದು ನೆಕ್ಸ್ಟ್ ಮ್ಯಾಚಲ್ಲಿ. ಕಾದು ನೋಡೋಣ. ಈ ವಿಡಿಯೋದಲ್ಲಿ ಇಷ್ಟೇ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋಗೆ ಕಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.